ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗಂಧದ ಗುಡಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಮುತ್ತುನು ಮತ್ತು ಅವನ ಲವರ್ನು ಕಳಿಸ್ತಾ ಇದ್ದಾರೆ. ಆಚೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನಾದ್ರು ತಿಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ಆಟ ಆಡ್ಕೊಂಡು ಬನ್ನಿ ಅಂತೇಳ್ಬಿಟ್ಟು ಮನೆಯವರೆಲ್ಲ ಸೇರಿ ಕಳಿಸಿದ್ದಾರೆ. ಇವರು ಹೊರಗಡೆ ಬಂದಿದ್ದಾರೆ ಬೈಕಲ್ಲಿ ಬಂದ ಕೂತ್ಕೊಂಡು ಬೈಕಲ್ಲಿ ಹಿಂದೆ ಕೂತ್ಕೊಂಡು ಬಂದು ಒಂದು ಪ್ಲೇಸ್ ಹತ್ರ ನಿಲ್ಲಿಸ್ತಾನೆ. ಅಲ್ಲಿ ಅವು ತಿನ್ನೋಂಥ ಕುರ್ಕುರೆ ಆಗಲಿ ಎಂಥವಾರು ಸಿಗ್ತವೆ, ಅವು ತಗೊಳ್ತಾರೆ, ತಿಂತಾರೆ. ಆಮೇಲೆ ಅಲ್ಲಿ ಒಂದು ಪಾರ್ಕ್ ಇರುತ್ತೆ ಚಿಕ್ಕದು, ಪಾರ್ಕ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ನಲ್ಲಿ ಮರ ಇರುತ್ತೆ. ಆ ನಲ್ಲಿಕಾಯಿನ ನೋಡ್ತಾಳೆ ಅವಳು ಮಹಿಮಾ. ನೋಡಿಬಿಟ್ಟು ಅದನ್ನು ಕಿತ್ಕೋಬೇಕು ಅಂತ ಆಸೆ ಆಗುತ್ತೆ. ಅದನ್ನು ಕಿತ್ಕೊಳ್ಳೋಣ ಅಂತ ಹೋಗ್ತಾಳೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಇವ್ರದ್ದು ಲವ್ ಆಗ್ತಾ ಇರುತ್ತೆ. ಆಮೇಲೆ ಅವನು ಮುಟ್ಟಿರಲ್ಲ, ಇವಳು ಮುಟ್ಟಿರಲ್ಲ. ಇವ್ರದ್ದು ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಮಿರರಲ್ಲಿ ಕೂಡ ಕಾಣಿಸ್ತಾ ಇರ್ತಾರೆ, ಮಿರರಲ್ಲೂ ನೋಡ್ಕೊಳ್ತಾರೆ. ಹೀಗೆ ತುಂಬಾ ಡಿಫ್ರೆಂಟ್ ಲವ್ ಸ್ಟೋರಿ. ಹಾಗಾಗಿ ನೋಡ್ಕೊಳ್ತಲೇ ಇರ್ತಾರೆ. ಆಮೇಲೆ ಬೈಕ್ ತಗೊಂಡೋಗಿ ಒಂದು ಅಂಗಡಿ ಮುಂದೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಅಲ್ಲಿ ಏನು ಬೇಕು ತಗೊಂಡು ಅಲ್ಲಿಂದ ಪಾರ್ಕ್ ಅಂತ ಇದೆ, ಆ ಪಾರ್ಕಿಗೆ ಹೋಗ್ತಾರೆ. ಅಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ 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 ಕೈ ಹಿಡ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಅವಳಿಗೂ ಹಿಡ್ಕೋಬೇಕು ಅನ್ನಿಸ್ತಾ ಇರುತ್ತೆ, ಇವನಿಗೂ ಹಿಡ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಆದರೆ ಹೇಗೆ ಹಿಡ್ಕೊಳ್ಳೋದು, ಏನಾದ್ರು ಕೂಗಿದ್ರೆ ಮಾಡಿದ್ರೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಆಮೇಲೆ ಕೂಡ ಹಿಡ್ಕೊಂತಾರೆ ಕೈ, ಒಬ್ರಿಗೊಬ್ರು ಟಚ್ ಆಗ್ತಿರುತ್ತಲ್ಲ, ಕೈ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಮರ ಕಾಣುತ್ತೆ, ನಲ್ಲಿ ಮರದಲ್ಲಿ ಕಿತ್ಕೊಡಿ ಅಂತ ಹೇಳಲ್ಲ, ಇವಳೇ ಕಿತ್ಕೊಳ್ಳೋಕೆ ಓಡೋಗ್ತಾಳೆ. ಮಹಿಮಾ ಕಿತ್ಕೊಳ್ಳೋಕೆ ಓಡೋಗಿ ಎಗ್ರಿ ಕಿತ್ಕೊತಾ ಇರ್ತಾಳೆ. ಆಗ್ತಾ ಇರಲ್ಲ, ಎಗರ್ತಾಳೆ ಆಗಲ್ಲ. ಸುಮಾರು ಹೊತ್ತು ಎಗರ್ತಲೇ ಇರ್ತಾಳೆ, ಆಗೋದೇ ಇಲ್ಲ. ಆಗ ಆಮೇಲೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಸ್ವಲ್ಪ ದೂರ ಹೋಗಿರ್ತಾರೆ. ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ತಾರೆ. ಆಮೇಲೆ ನಲ್ಲಿ ಮರ ನೋಡಿ ಕೈ ಬಿಟ್ಟು ಓಡೋಗ್ತಾಳೆ. ಎಗರ್ತಾಳೆ ಆಗಲ್ಲ. ಕೊನೆಗೆ ಅವನೇ ಎತ್ಕೋಬಿಟ್ಟು ಓಡೋಗಿ ಎತ್ಕೋತಾನೆ. ಆವಾಗ ಅವಳು ಎತ್ಕೊಂಡಿರೋರು ಯಾರು ಅಂತ ನೋಡಲ್ಲ, ಒಟ್ಟಿಗೆ ಆ ನಲ್ಲಿಕಾಯಿನೆಲ್ಲ ಕಿತ್ಕೋಬೇಕು. ಅವಳು ಕಿತ್ಕೋತಾಳೆ. ಅದರ ಎಲೆಗಳನ್ನೆಲ್ಲ ಕಿತ್ಕೊಂಡು ಮೈ ಮೇಲೆ ಹಾಕೋತಾಳೆ. ಆಮೇಲೆ ಆಕೆ ಕೆಳಗೆ ನೋಡ್ತಾಳೆ, ನನ್ನನ್ನು ಎತ್ಕೊಂಡಿದ್ದಾರೆಲ್ಲ ಮುತ್ತುಜಿ ಅಂತೇಳ್ಬಿಟ್ಟು, ಮುತ್ತುಜಿ ಎತ್ಕೊಂಡಿದ್ದಾರೆ ಅಂತ ಖುಷಿ ಆಗುತ್ತೆ. ಆಗ ಇಬ್ಬರೂ ಹೀಗೆ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಹೇಗೆ ಮದುವೆ ಆಗಬೇಕು ಏನು ಎತ್ತ ಅಂತೆಲ್ಲ ಮಾತಾಡಿಕೊಂಡು ಸುಮಾರು ಹೊತ್ತಾಗುತ್ತೆ ಮನೆ ಬರೋ ಹೊತ್ತಿಗೆ. ಆಗ ಅಲ್ಲಿ ಒಂದು ಗಿಡದ ಹತ್ರ ಹೋಗಿ ನಿಂತ್ಕೊಂಡು ಅಲ್ಲಿ ಫೋಸ್ ಕೊಡೋದು, ಮದುವೆ ಮಾಡ್ಕೊಳ್ಳೋಕ್ಕೆ ಹೀಗೆಲ್ಲ ಮಾಡ್ತಿರ್ತಾರೆ. ಆದರೆ ಅವರು ಯಾವಾಗಲೂ ಚೆನ್ನಾಗಿರ್ತಾರೆ. ಒಂದು ಸಲಲ್ಲೂ ಜಗಳ ಅಂತ ಆಡಿಲ್ಲ ಇಲ್ಲಿವರೆಗೆ. ತುಂಬ ಚೆನ್ನಾಗಿರ್ತಾರೆ. ಮಹಿಮಾ ಅಂತೂ ಸಾಫ್ಟ್ ಹುಡುಗಿ, ಅವಳು ಕೂಡ ಮುತ್ತುಜಿ ಥರನೇ ಸಾಫ್ಟಾಗಿರ್ತಾಳೆ ಯಾವಾಗ್ಲೂ. ಹೂವಿನ ಗಿಡಗಳು ನೋಡಿದ್ರೆ ತುಂಬ ಇಷ್ಟ. ಅದನ್ನು ನೋಡಿ ಇವನಿಗೂ ತುಂಬ ಖುಷಿ ಆಗ್ತಿದೆ, ನಗ್ತಾ ಇದ್ದಾನೆ. ಪ್ರತಿ ಒಂದು ಗಿಡದ ಹತ್ರನೂ ಹೋಗ್ತಾಳೆ, ಮುದ್ದಾಡ್ತಾಳೆ. ಆಮೇಲೆ ಮತ್ತೊಂದು ಗಿಡದ ಹತ್ರ ಹೋಗ್ತಾಳೆ. ಹೀಗೆ ಇದನ್ನು ನೋಡಿ ಅವನಿಗಂತೂ ತುಂಬ ಖುಷಿ ಆಗುತ್ತೆ. ಹೇಗೋ ನಮ್ಮನೆ ಹೊಂದ್ಕೊಳ್ಳೋ ಹುಡುಗಿ ಆಗ್ಬಿಟ್ರೆ ಸಾಕು ಅಂತ ಯೋಚನೆ. ತುಂಬ ಇಷ್ಟಪಡೋ ಅಂಥ ಹುಡುಗಿ ಮಹಿಮಾ. ಅವನು ಮುತ್ತುಜಿ ತುಂಬ ಇಷ್ಟಪಡ್ತಾನೆ. ಅವಳು ಅಷ್ಟೇ, ಮಹಿಮಾನು ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಇವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಬರಲ್ಲ. ಏಕೆಂದರೆ ಒಂದೇ ರೂಟಲ್ಲಿರ್ತಾರೆ ಇಬ್ಬರೂ. ಅವಳು ರೂಟ್ ಬಿಟ್ಟು ಆ ಕಡೆ ಹೋಗಲ್ಲ, ಇವನು ರೂಟ್ ಬಿಟ್ಟು ಈ ಕಡೆ ಹೋಗಲ್ಲ. ಹಾಗಾಗಿ ಮನೆಯವರಿಗೂ ಎಲ್ಲ ಇಷ್ಟ ಆಗಿದೆ. ಹಾಗಾಗಿ ಮನೆಯವರೆಲ್ಲರೂ ಇಷ್ಟಪಟ್ಟು ಇವ್ರಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ. ಮತ್ತು ಮಹಿಮಾ ಅಣ್ಣನೂ ಕೂಡ ಇಷ್ಟಪಟ್ಟಿದ್ದಾನೆ. ಹಾಗಾಗಿ ಇವ್ರದ್ದೇನೂ ಸಮಸ್ಯೆನೇ ಇರಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ. ತುಂಬ ಇಷ್ಟಪಟ್ಟು ಮದುವೆ ಆಗುವಂಥದ್ದು. ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡಲಿ ಅಂತ ಆಚೆ ಕಳಿಸಿದ್ದಾರೆ, ಹೋಗಿ ಬನ್ನಿ ಅಂತೇಳ್ಬಿಟ್ಟು. ಇವರು ಇಬ್ಬರೂ ಹೀಗೆ ಎತ್ಕೊಳ್ಳೋದು ಮತ್ತು ಕೈ ಹಿಡ್ಕೊಳ್ಳೋದು ಹೀಗೆಲ್ಲ ಮಾಡಿಕೊಂಡು
ಅವಳಿಗೆ ಇವ್ನು ತಿನ್ನಿಸೋದು, ಇವನಿಗೆ ಅವಳು ತಿನ್ನಿಸೋದು, ಈ ಥರ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇನ್ನೂ ಅವರು ಹಾಸ್ಟೆಲ್ಲು ಮನೆ ಇದಕ್ಕೆ ಹೋಗಿಲ್ಲ. ಅಲ್ಲಿಗೋದ್ರಂತೂ ತುಂಬ ಭಯ ಆಗ್ತಿದೆ ಅನಿಸುತ್ತೆ. ಏಕೆ ಅಂದರೆ ಯಾವತ್ತೂ ಹಿಂಗೆ ಆಡಿರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅವಳು ಕೂದಲಂತೂ ಎಷ್ಟುದ್ದ ಇದೆ ಅಂದರೆ ಮಂಡಿಯಿಂದ ಕೆಳಗಿದೆ ಕೂದಲು. ತುಂಬ ಚೆನ್ನಾಗಿದೆ ಕೂದಲು, ನೋಡೋದಕ್ಕೆ ಒಂದು ಆನಂದವಾಗಿದೆ, ಅಷ್ಟು ಉದ್ದ ಕೂದಲು. ಹಾಗೆ ನೋಡೋದಕ್ಕೆ ಹುಡುಗಿನೂ ಕೂಡ ತುಂಬ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿನೂ ಕೂಡ. ಹಾಗಾಗಿ ಚಂದನ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊತಾಳೆ. ಆದರೆ ಹರಿ ಹತ್ರ ಹೊಂದ್ಕೊಂಡಿಲ್ಲ ಅಂದರೂ ಮನೆಯವ್ರು ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಓಕೆ, ಫೈನ್. ಹಾಗೆಯೇ ಇವಳು ಕೂಡ ಫೈನ್ ಆಗಿದ್ದಾಳೆ, ಒಂದು ಚೂರು ವ್ಯತ್ಯಾಸ ಆಗಿಲ್ಲ, ಅಷ್ಟು ಚಂದ. ಚಿಪ್ಸ್ ಪ್ಯಾಕೆಟ್ ತಗೊಂಡು ಅವಳು ಇವನಿಗೆ ತಿನ್ನಿಸ್ತಾಳೆ, ಮುತ್ತು ಮೈಮಗ್ ತಿನ್ನಿಸ್ತಾನೆ. ಹೀಗೆ ಇವ್ರದ್ದು ಲವ್ ಸ್ಟೋರಿ ಮುಂದುವರಿತಾ ಇದೆ. ತುಂಬ ಚೆನ್ನಾಗಿ ಇಬ್ಬರೂ ಅನ್ಯೋನ್ಯತೆಯಿಂದ ಚೆನ್ನಾಗಿರ್ತಾರೆ. ಅದು ಕಂಟಿ ಲವರು ಅವ್ರು ಯಾವಾಗಲೂ ಜಗಳ ಆಡೋದೇನೆ. ಅವ್ರು ಮದುವೆ ಆದರೂ ಜಗಳ ಆಡ್ತಾರೆ ಅನಿಸುತ್ತೆ. ಆದರೆ ಇವರು ಇಬ್ಬರದು ಆ ಥರ ಲವ್ ಅಲ್ಲ, ತುಂಬ ಪ್ಯೂರ್ ಲವ್ ಹೇಳ್ಬೇಕಂದ್ರೆ. ಇನ್ನು ದೊಡ್ಡ ಚಿಪ್ಸ್ ಎಲ್ಲ ತಿಂದು ಆಮೇಲೆ ಪಾರ್ಕಲ್ಲೆಲ್ಲ ಆಟ ಆಡ್ತಾರೆ. ಆಮೇಲೆ ಪಾರ್ಕಲ್ಲೆಲ್ಲ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ಸಂಜೆ ಮನೆಗೆ ಹೊರಡಬೇಕು. ಮನೆಯಲ್ಲೆಲ್ಲ ಕಾಯ್ತಾ ಇರ್ತಾರೆ, ಇವರಿಬ್ಬರು ಹೊಂದ್ಕೊಳ್ತಾರ ಅಂತೇಳ್ಬಿಟ್ಟು. ಮದುವೆ ಮಾಡೋಕ್ಕೆ ತುದಿ ಕಾಲಲ್ಲೇ ಕೂತಿದ್ದಾರೆ ಮನೆಯವರೆಲ್ಲರೂ ಕೂಡ. ಇವ್ರದ್ದು ಮುತ್ತುದು ಒಪ್ಪಿಗೆ ಸಿಗಲಿ ಅಂತ ಕಾಯ್ತಾಯಿದ್ರು. ಮಹಿಮಾ ಅಂತೂ ಅವತ್ತೇ ಒಪ್ಕೊಂಡಿದ್ಲು. ಮುತ್ತುದು ಹಿಂಜರಿತಿದ್ದ ಮದುವೆ ಅಂದರೆ, ಈಗ ಅವನು ಕೂಡ ಒಪ್ಕೊಂಡಿದ್ದಾನೆ. ಬೇಗ ಮದುವೆ ಮಾಡಿ ಮುಗಿಸ್ತಾರೆ. ಮದುವೆ ಮಾಡಿ ಮುಗಿಸಿದ್ರೆ ಕಂಟಿಗೆ ಲೈನ್ ಕ್ಲಿಯರ್ ಆಗುತ್ತೆ. ಇನ್ನು ಕಂಟಿ ಹಿಂದೆ ಹರಿ ಬೇರೆ ಇದ್ದಾನೆ. ಹೀಗೆ ಶ್ರೀಗಂಧದ ಗುಡಿ ಈ ಸೀರಿಯಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡ್ಬೋದು. ತುಂಬ ಅದ್ಭುತವಾದಂಥ ಸ್ಟೋರಿ. ಎಷ್ಟು ಚೆಂದ ಬರ್ತಾಯಿದೆ ಅಂದರೆ, ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿಗಳು, ಒಂದೊಂದು ಮುತ್ತುಗಳು ಅಂತ ಅವ್ರ ಅಪ್ಪ ಹೇಳ್ತಾನಲ್ಲ, ಒಬ್ಬ ಮಗದಿರು ಒಂದೊಂದು ಮುತ್ತುಗಳು ಅಂತ ಹೇಳ್ತಾನೆ. ಹಾಗೆ ಅವ್ರ ಅಪ್ಪ ಮಾತ್ರ ನಟರಾಜ ತುಂಬ ಸಾಫ್ಟು, ತುಂಬ ಒಳ್ಳೆಯ ಮನುಷ್ಯ. ಚಂದನಕ್ಕೆ ತುಂಬ ಇಷ್ಟ ಅವ್ರ ಅಪ್ಪ ಮಾವ ಅಂದರೆ, ತುಂಬ ಇಷ್ಟಪಡ್ತಾಳೆ. ಮಾವಂಗೆ ಯಾರೂ ಏನೂ ಅನ್ನಂಗಿಲ್ಲ, ಆ ರೀತಿ ತುಂಬ ಇಷ್ಟಪಟ್ಟು ಅವನಿಗೆ ಎಲ್ಲ ರೀತಿಯೂ ಸಹಾಯ ಮಾಡೋದು ಅವಳೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.